ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಯೋಹಾನ, ದ ಸೆಕೆಂಡ್ ಎಪಿಸಲ್ ಆಫ್ ಜಾನ್. ಚಿಕ್ಕ ಒಂದು ಪತ್ರಿಕೆ ಇದು, ಸೆಕೆಂಡ್ ಜಾನ್. ಅದರಲ್ಲಿ ನಾವು ನೋಡುವಾಗ ಸುಮಾರು 13 ವಚನಗಳಷ್ಟೇ ಇರುವಂಥ ಒಂದು ಚಿಕ್ಕ ಲೆಟರ್ ಇದು, ಚಿಕ್ಕ ಪತ್ರಿಕೆ. ಇದರಲ್ಲಿ 10 ಸೀಕ್ರೆಟ್ಸ್ ಆಫ್ ರಿವಾರ್ಡ್ಫುಲ್ ಲೈಫ್, ಪ್ರತಿಫಲ ಜೀವನದ 10 ರಹಸ್ಯಗಳು. 10 ಸೀಕ್ರೆಟ್ಸ್ ಆಫ್ ರಿವಾರ್ಡ್ಫುಲ್ ಲೈಫ್. ಅಂದರೆ ನಮ್ಮ ಜೀವನದಲ್ಲಿ ಏನೇ ಇದ್ದರೂ ಒಂದು ಪ್ರತಿಫಲ ಅನ್ನುವಂಥದ್ದು ಇರಬೇಕು, ಅದು ಸಿಗ್ತದೆ. ಯಾವ ರೀತಿಯಾಗಿ ಇಹಲೋಕದಲ್ಲಿ ಏನಾದರೂ ಸ್ಪೋರ್ಟ್ಸ್ ಮಾಡುವಾಗ ಕಪ್ ಕೊಡ್ತಾರೆ, ಅಥವಾ ಚಿನ್ನದ ಪದಕ ಕೊಡ್ತಾರೆ, ಅಥವಾ ಸಿಲ್ವರ್ ಬೆಳ್ಳಿ ಪದಕ, ಅಥವಾ ಬೇರೆ ಬೇರೆ ವಸ್ತುಗಳನ್ನು ವಸ್ತು ರೂಪದಲ್ಲಿ ಕೆಲವು ರಿವಾರ್ಡ್ ಪ್ರತಿಫಲಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದೇವರು ಕೂಡ ನಮಗೆ ವಿವಿಧ ರೀತಿಯ ಕಿರೀಟಗಳನ್ನು, ಪ್ರತಿಫಲಗಳನ್ನು 2ನೇ ಕೊರಿಂಥ 5:10 ಪ್ರಕಾರವಾಗಿ ಕೊಡುವಾತನಾಗಿದ್ದಾನೆ. ಆದರೆ ಇಲ್ಲಿ 2ನೇ ಯೋಹಾನ ಪತ್ರಿಕೆಯಲ್ಲಿ ಒಂದು ಮಾತು ಇದೆ 8ನೇ ವಚನದಲ್ಲಿ. ಅದು ಸುಮಾರು 40 ವರ್ಷಗಳಿಂದ ಅದು ನನಗೆ ಭಾಳ ಹೆಲ್ಪ್ ಆಯ್ತು. ಅದು 44 ವರ್ಷಗಳಿಂದ ಈ ವಾಕ್ಯ ನಾನು ನೆನಪಿಟ್ಕೊಂಡಿದ್ದೇನೆ. 2ನೇ ಯೋಹಾನ 1ನೇ ಅಧ್ಯಾಯ, ಯಾಕಂದರೆ ಒಂದೇ ಅಧ್ಯಾಯ ಇರೋದು. 8ನೇ ವಚನದಲ್ಲಿ, ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ಕಳ್ಕೊಳ್ಳದೆ ಪ್ರತಿಫಲವನ್ನು ಹೊಂದುವಂತೆ ನಿಮ್ಮನ್ನು ನೀವೇ ನೋಡಿಕೊಳ್ಳಿರಿ. ನಮ್ಮನ್ನು ನಾವೇ ಭಾಳ ಕೇರ್ಫುಲ್ಲಾಗಿ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಯಾಕಂದರೆ ದೇವ್ರ ಸೇವಕರು, ನಮ್ಮ ಆತ್ಮಿಕ ನಾಯಕರು, ಆತ್ಮಿಕ ತಂದೆಗಳು ನಮ್ಮ ಜೀವನದಲ್ಲಿ ಪ್ರಯಾಸಪಟ್ಟು ಮಾಡಿದವುಗಳನ್ನು ನಾವು ಕಳ್ಕೋಬಾರ್ದಂತೆ, ಕಳ್ಕೊಳ್ಳದೆ ಪ್ರತಿಫಲವನ್ನು, ರಿವಾರ್ಡ್ ಹೊಂದುವಂಥ ಒಂದು ಜೀವನ ನಾವು ಜೀವಿಸಬೇಕು. ಆ ರೀತಿಯಾಗಿ ಜೀವಿಸಬೇಕಾದ್ರೆ ಏನು ಮಾಡಬೇಕು? 10 ರಹಸ್ಯಗಳು, 10 ಸೀಕ್ರೆಟ್ಸ್. ಮೊದಲನೇ ರಹಸ್ಯ ಸತ್ಯತೆ, ಟ್ರೂತ್ಫುಲ್ನೆಸ್, ಸತ್ಯತೆ. 2ನೇ ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ, 2 ಜಾನ್ ಚಾಪ್ಟರ್ 1 ಆ್ಯಂಡ್ ವರ್ಸ್ 1, ಅದರಲ್ಲಿ ನೋಡುವಾಗ ಈ ಒಂದು ಲೆಟ್ರ್, ಒಂದು ಚಿಕ್ಕ ಲೆಟ್ರು ಅಮ್ಮನವರಿಗೆ ಬರೆದಿದೆ. ಇಟ್ಸ್ ರಿಟನ್ ಟು ಎ ಲೇಡಿ, ಎಲೆಕ್ಟ್ ಲೇಡಿ. ಹಾಗಾದರೆ ಬೈಬಲ್ನಲ್ಲಿ ಲೇಡಿಗೆ ಬರೆದಂಥ ಒಂದು ಬುಕ್ ಇದ್ದರೆ 66 ಬುಕ್ನಲ್ಲಿ ಇಲ್ಲಿದೆ ನೋಡ್ರಿ. 1 book written exclusively for a sister. ಅದನ್ನು ಯೋಹಾನನು ಅಟ್ ದಿ ಏಜ್ ಆಫ್ 90 ಪರ್ಹ್ಯಾಪ್ಸ್, ಸುಮಾರು 90 ವಯಸ್ಸು ಇದ್ದಂಥ ವೇಳೆಯಲ್ಲಿ ಈ ಒಂದು ಪತ್ರವನ್ನು ಆಯ್ಕೆಯಾದ ಅಮ್ಮನವರಿಗೂ ಆಕೆಯ ಮಕ್ಕಳಿಗೂ ಯೋಹಾನನು ಅಥವಾ ಹಿರಿಯನು ಬರೆಯುವಂಥ ಪತ್ರಿಕೆ ಅಥವಾ ಪತ್ರ. ಅದರಲ್ಲಿ ಸ್ಟಾರ್ಟಿಂಗ್ನಲ್ಲಿನೇ 1ನೇ ವಚನದಲ್ಲಿ ಸತ್ಯದಲ್ಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ನಾವು ಭೂಮಿಯಲ್ಲಿ ಪ್ರತಿಫಲ ಕಳ್ಕೋಬಾರ್ದಂದ್ರೆ, ಇನ್ನೊಂದು ಸರಿ ಹೇಳ್ತೀನಿ, ಭೂಮಿಯ ಜೀವನದಲ್ಲಿ ಪ್ರತಿಫಲ ಕಳ್ಕೋಬಾರ್ದಂದರೆ, ರಿವಾರ್ಡ್ ಕಳ್ಕೋಬಾರ್ದಂದರೆ ಸತ್ಯದಲ್ಲಿ ನಾವು ಬಾಳಬೇಕು. ವಿ ಶುಡ್ ಬಿ ಟ್ರೂತ್ಫುಲ್. ರೀಸೆಂಟ್ಲಿ, ಇತ್ತೀಚೆಗೆ ನನಗೆ ಭಾಳ ಹತ್ತಿರವಾದಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಬಗ್ಗೆ ಭಾಳ ಕನಸುಗಳು ನಾನು ಕಂಡಿದ್ದೆ. ಭಾಳ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಆ ವ್ಯಕ್ತಿಗಾಗಿ ನಾನು ಮಾಡಿದ್ದೆ. ಆದರೆ ಒಂದೇ ಒಂದು ದೊಡ್ಡ ಪ್ರಾಬ್ಲಮ್. ಎಲ್ಲ ಒಳ್ಳೆಯದಿದ್ವು, ಒಳ್ಳೆ ಪ್ರೀತಿ ಮತ್ತು ಸಮಯ ಕೊಡುವಂಥದ್ದು, ಸಹಕರಿಸುವಂಥದ್ದು ಎಲ್ಲನೂ ಇದ್ದು. ಆದರೆ ಒಂದೇ ಒಂದು ದೊಡ್ಡ ಪ್ರಾಬ್ಲಮ್, ಸತ್ಯ ಹೇಳ್ತಾ ಇರಲಿಲ್ಲ. ನಾಟ್ ಟ್ರೂತ್ಫುಲ್. ಈ ಸತ್ಯ ಹೇಳದೇ ಇರೋದರಿಂದ ಏನಾಯಿತು?
ದೊಡ್ಡ ಪ್ರತಿಫಲ ಆ ವ್ಯಕ್ತಿ ಕಳ್ಕೋಬೇಕಾಯ್ತು. ದಟ್ ಪರ್ಸನ್ ಲಾಸ್ಟ್ ಬಿಗ್ ರಿವಾರ್ಡ್ ದಟ್ ಗಾಡ್ ವಾಂಟ್ಸ್ ಟು ಗಿವ್ ಅತ್. ನಾನು ಕೂಡ ಬಯಸಿದಂಥ ಅನೇಕ ದೊಡ್ಡ ಪ್ರತಿಫಲ ಕಳ್ಕೋಬೇಕಾಗಿತ್ತು. ಅದು ಒಂದು ವೇಳೆ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳುವಾಗ ನಾನು ಕೂಡ ಅದೇ ರೀತಿಯಾಗಿ ದೇವರು ನಮ್ಮ ವಿಷಯದಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ನಮಗಾಗಿ ಮಾಡಬೇಕಂತಿರುವಾಗ ನಾನು ಸತ್ಯದಲ್ಲಿ ಇಲ್ಲದಿದ್ದರೆ ನಾನು ಕಳ್ಕೊಳ್ತೀನಿ ರಿವಾರ್ಡ್ಸ್. ಎರಡನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, 2ನೇ ಯೋಹಾನನ ಪತ್ರಿಕೆಯಿಂದ ಸೆಕೆಂಡ್ ಎಪಿಸಲ್ ಆಫ್ ಜಾನ್, ಅದರಲ್ಲಿ ಪ್ರತಿಫಲದ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಆಫ್ ರಿವಾರ್ಡ್ಫುಲ್ ಲೈಫ್. ಮೊದಲನೇ ಸೀಕ್ರೆಟ್ ಟ್ರೂತ್ಫುಲ್ನೆಸ್, ಸತ್ಯತೆ. ಎರಡನೇದು ಪ್ರೀತಿ, ಲವ್. ಈ ಪ್ರೀತಿಯ ಬಗ್ಗೆ ಮೊದಲನೇ ವಚನದಲ್ಲಿ ಯೋಹಾನ್ ತಾನೇ ಈ ಅಮ್ಮನವರಿಗೆ, ಆಯ್ಕೆಯಾದ ಅಮ್ಮನವರಿಗೆ ಬರೆಯುವಾಗ, ಸತ್ಯದಲ್ಲಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ವಾ, ಯೋಹಾನನ್ನು ನನಗೆ ಅರ್ಥನೇ ಆಗಲ್ಲ. ಅರ್ಥನೇ ಆಗಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ, ಸಂಪೂರ್ಣ ಅಂತ ಹೇಳೋಕ್ಕಿಂತಲೂ 12 ಜನ ಶಿಷ್ಯರು ಯೇಸು ಸ್ವಾಮಿಗೆ. ಆದರೆ ಈ 12 ಜನ ಶಿಷ್ಯರಲ್ಲಿ ಯೋಹಾನನು ಭಾಳ ಕ್ಲೋಸ್ ಆಗಿದ್ದ. ಯೇಸು ಸ್ವಾಮಿ ಆರಿಸಿಕೊಂಡಿದ್ದು 12 ಜನ ಶಿಷ್ಯರು, 12 ಜನರು ಇವರ ಹತ್ರ ಕ್ಲೋಸ್ ಆಗಿರಲಿಲ್ಲ. ಅಂದರೆ ಯೇಸು ಸ್ವಾಮಿ ಪಕ್ಷಪಾತಿ ಅಂತ ಹೇಳಬಾರ್ದು, ಖಂಡಿತವಾಗಿ ನಾನು ಹೇಳಲ್ಲ, ನಂಬಲ್ಲ ಕೂಡ. ಯಾಕಂತ ಹೇಳಿದ್ರೆ ಯೇಸು ಕರ್ತನಲ್ಲಿ ಪಾರ್ಶಿಯಾಲಿಟಿ ಇಲ್ಲ ಆತನ ಪ್ರೀತಿಯಲ್ಲಿ. ಆದರೆ ನನಗನಿಸಿದ ಮಟ್ಟಿಗೆ, ನನ್ನ ಅಭಿಪ್ರಾಯ ಇದು, ಈ 12 ಜನರ ಶಿಷ್ಯರಲ್ಲಿ ಬಹಳವಾಗಿ ಯೇಸು ಸ್ವಾಮಿಯನ್ನು ಪ್ರೀತಿಸಿದ್ದು ಯೋಹಾನ. ಮಸ್ಟ್ ಬಿ ರಿಯಲ್ ಲವ್. ಬಹಳವಾಗಿ ಯೇಸು ಸ್ವಾಮಿಯನ್ನು ಪ್ರೀತಿಸಿದ್ದಂದ್ರೆ ಯೇಸು ಸ್ವಾಮಿ ಕೂಡ ಯೋಹಾನನನ್ನು ಬಹಳವಾಗಿ ಪ್ರೀತಿಸಿದರು. 12 ಜನ ಶಿಷ್ಯರು, ಆದರೆ 12 ಜನರಲ್ಲಿ ಒಬ್ಬರನ್ನೇ ಬಹಳ ಪ್ರೀತಿ ಮಾಡಿದ್ರಂತೆ. ಅವನು ಆ ಬಹಳ ಪ್ರೀತಿ ಮಾಡಿದ ವ್ಯಕ್ತಿ ಯೋಹಾನನ ಸುವಾರ್ತೆಯನ್ನು ಬರೆದ, ಅಲ್ಲಿನೂ ಪ್ರೀತಿ ಬಗ್ಗೆ. ಮೊದಲನೇ ಯೋಹಾನ ಬರೆದ, ಅಲ್ಲಿನೂ ಅದ್ರ ಪ್ರೀತಿ ಬಗ್ಗೆನೆ. 2ನೇ ಯೋಹಾನ, ಅಲ್ಲಿ ಕೂಡ ಪ್ರೀತಿ ಬಗ್ಗೆನೆ. 3ನೇ ಯೋಹಾನ ಪತ್ರಿಕೆ, ಅಲ್ಲಿ ಕೂಡ ಪ್ರೀತಿನೇ. ಪ್ರಕಟಣೆ ಬರೆದಾಗ ಅದರಲ್ಲಿ ಕೂಡ ಮೊದಲನೇ ಸಭೆಯ ಬಗ್ಗೆ ನಾವು ನೋಡುವಾಗ ಪ್ರೀತಿ ಬಗ್ಗೆನೇ ಇದೆ. ಅದು ಪ್ರಕಟಣೆ ಬಂದಾಗ ನೋಡ್ಕೊಳ್ಳೋಣ. ಒಟ್ಟು ಯೋಹಾನನ ಸುವಾರ್ತೆ, ಯೋಹಾನ ಮೊದಲನೇ ಪತ್ರಿಕೆ, ಯೋಹಾನ 2ನೇ ಪತ್ರಿಕೆ, ಯೋಹಾನ 3ನೇ ಪತ್ರಿಕೆ, ಯೋಹಾನನ ಪ್ರಕಟಣೆ, ಇವೆಲ್ಲಗಳಲ್ಲಿ ಪ್ರೀತಿ 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 ಎಂಬುದಾಗಿ ಪ್ರೀತಿಯ ಬಗ್ಗೆನೇ ಹೇಳುವಂಥ ವ್ಯಕ್ತಿ, ಪ್ರೀತಿಯ ಶಿಷ್ಯನಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 14ನೇ ವಚನ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 16 and verse 14. ನೀವು ಮಾಡುವುದನ್ನೆಲ್ಲ ಮಾಡುವುದನ್ನು ಎಲ್ಲ ಪ್ರೀತಿಯಿಂದ ಮಾಡಿರಿ. ವಾವ್, ಇಂಥ ಒಂದು ವಾಕ್ಯ ಬೈಬಲ್ನಲ್ಲಿ ಇದೆ ಅಂತ ನಾವು ಸಂತೋಷ ಪಡಬೇಕು. ಏನಂದರೆ ಏನು ಮಾಡಿದರೂ ಪ್ರೀತಿಯಿಂದ ಮಾಡಬೇಕಂತೆ. ಪ್ರೇಯರ್ ಮಾಡಿದರೂ ಪ್ರೀತಿಯಿಂದ ಮಾಡಬೇಕು, ದೇವ್ರ ಸೇವೆ ಮಾಡಿದರೂ ಪ್ರೀತಿಯಿಂದ ನಾವು ಮಾಡಬೇಕು. ಏನೇ ಮಾಡಿದರೂ ಎಲ್ಲವನ್ನು ಪ್ರೀತಿಯಿಂದ ಮಾಡಿರಿ ಅಂತ ಮೊದಲನೇ ಕೊರಿಂಥ ಪತ್ರಿಕೆಯನ್ನು ತನ್ನ ಆತ್ಮಿಕ ಮಕ್ಕಳಿಗೆ, ಆತ್ಮಿಕ ತಂದೆಯಾಗಿ, ಸ್ಪಿರಿಚುವಲ್ ಫಾದರ್ ಆಗಿ ಪೌಲನು ಬರಿತಾ ಇದ್ದ. ಏನೇ ಮಾಡಿದ್ರು ಪ್ರೀತಿಯಿಂದ ನೀವು ಮಾಡಿರಿ. ಹಾಗಾದರೆ ತನ್ನ ಆತ್ಮಿಕ ಮಕ್ಕಳಿಗೆ ಪೌಲನು ಕೊಟ್ಟಂಥ ಒಂದು ದೊಡ್ಡ ಒಂದು ಮಾತು ಪ್ರೀತಿ. ಇಲ್ಲಿ ಕೂಡ ಯೋಹಾನ್ ಅದನ್ನೇ ಹೇಳ್ತಾನೆ. ಮೂರನೇದಾಗಿ ನಾವೇನು ನೋಡ್ತಾ ಇದ್ದೀವಿ, 2ನೇ ಯೋಹಾನ, ಸೆಕೆಂಡ್ ಎಪಿಸಲ್ ಆಫ್ ಜಾನ್, 2ನೇ ಯೋಹಾನನ ಪತ್ರಿಕೆಯಿಂದ ಪ್ರತಿಫಲ ಜೀವನದ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಆಫ್ ರಿವಾರ್ಡ್ಫುಲ್ ಲೈಫ್. ನಮಗೆ ಪ್ರತಿಫಲ ಭೂಮಿಯಲ್ಲಿ ಮತ್ತು ಪರಲೋಕದಲ್ಲಿ
ಪ್ರತಿಫಲ ಸಿಗಬೇಕಾದರೆ ಮೊದಲನೇ ರಹಸ್ಯ ಸತ್ಯತೆ, ಎರಡನೇ ರಹಸ್ಯ ಪ್ರೀತಿ. ಮಾಡೋದೆಲ್ಲ ಪ್ರೀತಿಯಲ್ಲಿ ಮಾಡುವಾಗ ಪ್ರತಿಫಲ ನಮಗೆ ಖಂಡಿತವಾಗಿ. ಮೂರನೇ ರಹಸ್ಯ ಏನಂದರೆ, ನಾವು ಎರಡನೇ ವಚನ ನಾವು ನೋಡುವುದಾದರೆ, ನಮ್ಮಲ್ಲಿ ನೆಲೆಗೊಂಡಿರುವಂಥ ಮತ್ತು ನಮ್ಮೊಂದಿಗೆ ಸದಾಕಾಲವೂ ಇರುವಂಥ ಸತ್ಯದ ನಿಮಿತ್ತವಾಗಿ ನಿಮ್ಮನ್ನು ಪ್ರೀತಿಸ್ತಾರೆ. ಹಾಗಾದರೆ ಈ ರೀತಿಯಾಗಿ ಮೂರನೇ ರಹಸ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ಇಟರ್ನಿಟಿ, ನಿತ್ಯತ್ವ, ಇಟರ್ನಿಟಿ. ಏನಂದರೆ ನಾವು ಏನೇ ಮಾಡಿದರೂ ಟೆಂಪರರಿಯಾಗಿ ಮಾಡಬಾರ್ದು, ಪರ್ಮನೆಂಟಾಗಿ ಮಾಡಬೇಕು. ಯಾಕಂತ ಹೇಳಿದ್ರೆ ನಮಗೆ ಪ್ರತಿಫಲ ಸಿಗಬೇಕಾದ್ರೆ ಯಾವುದನ್ನು ಮಾಡಿದರೆ ಪರ್ಮನೆಂಟಾಗಿ ನಿತ್ಯವಾಗಿರ್ತದೆ ಅದನ್ನು ಯೋಚನೆ ಮಾಡಿಕೊಂಡು ಅದನ್ನೇ ಫೋಕಸ್ ಮಾಡಬೇಕು. ಇಲ್ಲದೇ ಎಲ್ಲ ವೇಸ್ಟ್ ಆಗುವಂಥದ್ದು, ಕೆಲಸಕ್ಕೆ ಬಾರದಂಥ ಮಾತುಗಳು, ಕೆಲಸಕ್ಕೆ ಬಾರದಂಥ ಘಟನೆಗಳು ಮಾಡಿದರೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಭೂಮಿಯಲ್ಲಿ. ಇಟರ್ನಿಟಿ, ಬಿಲ್ಡ್ ಥಿಂಗ್ಸ್ ಫಾರ್ ಇಟರ್ನಿಟಿ ಅಂದರೆ ನಿತ್ಯವಾದದ್ದನ್ನು ನಾವು ಮಾಡಬೇಕು. ಆದ ಕಾರಣ ಎರಡನೇ ವಚನದಲ್ಲಿ ಸದಾಕಾಲವು ಅಥವಾ ನಿತ್ಯತ್ವಕ್ಕೆ ಸಂಬಂಧಪಟ್ಟದ್ರ ಬಗ್ಗೆ ಇದೆ. ಮೂರನೇ ವಚನದಲ್ಲಿ ನಾವು ನೋಡುವಾಗ ನಾಲ್ಕನೇ ರಹಸ್ಯವನ್ನು ನಾವು ನೋಡ್ತೇವೆ ರೀ. 10 ಸೀಕ್ರೆಟ್ಸ್ ಆಫ್ ರಿವಾರ್ಡ್ಫುಲ್ ಲೈಫ್. ನಾವು ಪ್ರತಿಫಲ ಜೀವನವನ್ನು, ಪ್ರತಿಫಲ ಹೊಂದತಕ್ಕ ಜೀವನವನ್ನು ನಾವು ಮಾಡಬೇಕಾದ್ರೆ 10 ರಹಸ್ಯಗಳು. ಅದರಲ್ಲಿ ನಾಲ್ಕನೇ ರಹಸ್ಯ ಕೃಪೆ, ಗ್ರೇಸ್, ಕೃಪೆ. ಈ ಕೃಪೆ ಕರ್ತನಾದ ಯೇಸು ಕ್ರಿಸ್ತನಿಂದ ತಂದೆಯ ಮಗನಾಗಿರುವ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ನಿಮ್ಮೊಂದಿಗಿರಲಿ ಎಂಬುದಾಗಿ ಯೋಹಾನನು ಈ ಅಮ್ಮನವರಿಗೆ, ಒಬ್ಬ ಸಹೋದರಿಗೆ ಬರೆದಂಥ ಪತ್ರಿಕೆ. ಅದರಲ್ಲಿ ಲೆಟ್ ಗ್ರೇಸ್ ಬಿ ವಿತ್ ಯು. ಈ ಗ್ರೇಸ್ ಅಥವಾ ಕೃಪೆ ಅನ್ನುವಂಥ ಮಾತು ಭಾಳ ನನಗಿಷ್ಟ. ಅದಕ್ಕೆ ನನ್ನ ದೊಡ್ಡ ಮಗಳ ಹೆಸರು ಗ್ರೇಸ್ ಅಂತಲೇ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಅದು ನೆನಪಿರಲಿ, ಯಾವಾಗಲೂ ದೇವರ ಕೃಪೆಯನ್ನು ನಾನು ಮರಿಬಾರ್ದು ಎಂಬುದಕ್ಕೋಸ್ಕರವಾಗಿ, ದೇವರ ಕೃಪೆಯನ್ನು ನೆನಪು ಮಾಡಿಕೊಡೋದಕ್ಕೋಸ್ಕರವಾಗಿ ಆ ಗ್ರೇಸ್. ಯಾವುದನ್ನೇ ನಾವು ಮಾಡಿದರೂ ದೇವರ ಗ್ರೇಸ್, ಕೃಪೆಯಿಂದ ನಾವು ಮಾಡುವಾಗ ಪ್ರತಿಫಲ, ವಿ ಗೆಟ್ ರಿವಾರ್ಡ್. ವಿ ಡೂ ಆಲ್ ಥಿಂಗ್ಸ್ ಇನ್ ಗ್ರೇಸ್ ಆಫ್ ಗಾಡ್. ಈ ಬಗ್ಗೆ ಪೌಲನು ಒಂದು ಮಾತು ಹೇಳ್ತಾನೆ, ಭಾಳ ಚೆನ್ನಾಗಿದೆ ಅದು. ಮೊದಲನೇ ಕೊರಿಂಥ 15ನೇ ಅಧ್ಯಾಯದ 10ನೇ ವಚನದಲ್ಲಿ, ಐ ಲೇಬರ್ಡ್ ಮೋರ್ ಬಿಕಾಸ್ ಆಫ್ ದ ಗ್ರೇಸ್. ಅಂದರೆ ಹೆಚ್ಚು ನಾನು ಪ್ರಯಾಸಪಟ್ಟಿದ್ದೇನೆ ಅಂತ ಹೇಳ್ತಾನೆ ರೀ. ಅಂದರೆ ಬೇರೆ ಅಪೋಸ್ತಲರನ್ನು ಹೋಲಿಕೆ ಮಾಡಿ ಮಾತನಾಡುವಾಗ ಒಂದು ಮಾತು ಹೇಳ್ತಾನೆ. ಬಹುಶಃ ಆ ವಾಕ್ಯ ನಾವು ನೋಡಿಕೊಂಡ್ರೆ ನಮಗೆ ಸ್ಪಷ್ಟತೆ ಸಿಗ್ಬೋದು. ನೋಡೋಣ ಬನ್ನಿರಿ. ಮೊದಲನೇ ಕೊರಿಂಥ 15ನೇ ಅಧ್ಯಾಯದ 10ನೇ ವಚನದಲ್ಲಿ, ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಆಗಿರ್ತದೆ. ಎಷ್ಟು ಚೆನ್ನಾಗಿ ಹೇಳಿದ್ನಲ್ಲ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ಇದನ್ನು ನಾನು ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದರೆ ದೇವರ ಕೃಪೆ ನನ್ನ ಜೀವನದಲ್ಲಿ ನಿಷ್ಫಲವಾಗಿದೆ. ಆದರೆ ಪೌಲನು ಹೇಳುವಾಗ ದೇವರ ಕೃಪೆ, ನನಗುಂಟಾದ ದೇವರ ಕೃಪೆ ನಿಷ್ಫಲವಾಗಲಿಲ್ಲ ಅಂತ ನಾನು ಕೂಡ ಆ ರೀತಿಯಾಗಿ ಹೇಳಬೇಕು. ನಾವು ಕೂಡ ಆ ರೀತಿಯಾಗಿ ಹೇಳೋಣ. ದೇವರ ಕೃಪೆ ಹೇಗೆ ನಿಷ್ಫಲವಾಗೋದಿಲ್ಲ? ಒಂದು ಕ್ಲೂ ಕೊಡಲ ಅಥವಾ ಒಂದು ಚಿಕ್ಕ ಮಾತು ಹೇಳಲ? ಮುಂದೆ ಎರಡನೇ ಭಾಗದಲ್ಲಿದೆ. ಮೊದಲನೇ ಕೊರಿಂಥ 15 10ನೇ ವಚನದ ಎರಡನೇ ಭಾಗ, ನಾನು ಅವರೆಲ್ಲರಿಗಿಂತಲೂ ಎಷ್ಟೋ ಹೆಚ್ಚಾಗಿ ಪ್ರಯಾಸಪಟ್ಟೆನು. ಐ ಹ್ಯಾವ್ ಲೇಬರ್ಡ್ ಮೋರ್ ದೆನ್ ಆಲ್ ದಿ ಅಪೋಸಲ್ಸ್ ಪುಟ್ ಟುಗೆದರ್. ವಾವ್! ನೋಡ್ರಿ, ಯೇಸು ಸ್ವಾಮಿ ಅಪೋಸ್ತಲರಿಗಿಂತಲೂ ಈಗ ಪೌಲನು ಹೊಸದಾಗಿ ಬಂದು ರೀಸೆಂಟಾಗಿ ಬಂದಂಥ ವ್ಯಕ್ತಿ ಈಗ ಮಾಡಿದ್ದೇನು? ಬಹಳ ಪ್ರಯಾಸಪಟ್ಟನಂತೆ. ಆದ ಕಾರಣ ದೇವರ ಕೃಪೆಯಿಂದ ಪ್ರಯಾಸಪಟ್ಟರೆ ನಮಗೆ ರಿವಾರ್ಡ್, ಪ್ರತಿಫಲ. 5ನೇದಾಗಿ
ಫಿಫ್ತ್ ಸೀಕ್ರೆಟ್ ಆಫ್ ಎ ರಿವಾರ್ಡ್ಫುಲ್ ಲೈಫ್ ಅದೇನಂತ ಹೇಳಿದ್ರೆ ಕರುಣೆ. ಮರ್ಸಿ. ನನಗೆ ಭಾಳ ಇಷ್ಟ ಈ ಕರುಣೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಕರುಣೆ ಜಡ್ಜ್ಮೆಂಟನ್ನೇ, ನ್ಯಾಯ ತೀರ್ಮಾನವನ್ನೇ ಗೆದ್ದು ಹಿಗ್ಗುವಂಥದ್ದು ಅಂತ ಹೇಳ್ಬಿಟ್ಟು ಯಾಕೋಬ 2:13 ಆದ ಕಾರಣ ಕರುಣೆ ನಮಗೆ ಬೇಕೇ ಬೇಕು. ದೇವರ ಕರುಣೆಗಾಗಿ ದೇವರ ಸ್ತೋತ್ರವಾಗಲಿ. 6ನೇದಾಗಿ 6thly ಪ್ರತಿಫಲ ಜೀವನದ 10 ರಹಸ್ಯಗಳಲ್ಲಿ 5 ರಹಸ್ಯ ಮುಗಿತು. ಇನ್ನೂ 5 ರಹಸ್ಯಗಳನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಅದು 6ನೇ ರಹಸ್ಯ ಏನಂದರೆ ಶಾಂತಿ ಅಥವಾ ಸಮಾಧಾನ. ಅಂದರೆ ದೇವರಿಂದ ಮತ್ತು ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆ, ಕರುಣೆ, ಶಾಂತಿಯು ಕೂಡ ನಿಮಗೆ ಇರಲಿ ಅಂತ ಹೇಳ್ತಿದ್ದಾನ್ರಿ ಯೋಹಾನನು ಅಮ್ಮನವರಿಗೆ, ಅಥವಾ ಈ ಒಬ್ಬ ಮಹಿಳೆಗೆ, ಈ ತಾಯಿಗೆ, ಈ ಸಹೋದರಿಗೆ ಬರೆದಂಥ ಪತ್ರಿಕೆಯಲ್ಲಿ ಸತ್ಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ನಿಮ್ಮೊಂದಿಗಿರಲಿ ಎಂಬುದಾಗಿ ಹೇಳುವಂಥದ್ದು ಶ್ಲಾಘ್ಯವಾದದ್ದು, ಆಶ್ಚರ್ಯ ಅತಿಶಯವಾದದ್ದು. 7ನೇದಾಗಿ 7thly 7ನೇ ರಹಸ್ಯ ಪ್ರತಿಫಲ ನಮ್ಮ ಜೀವನದಲ್ಲಿ ಇವಾಗಲೂ ಪರಲೋಕಕ್ಕೆ ಹೋದ್ಮೇಲೆ ಕೂಡ ಇರಬೇಕಾದ್ರೆ ನಾವು ಯಾವಾಗಲೂ ಏನು ಮಾಡಬೇಕು ಅಂತ ನೋಡುವಾಗ 4ನೇ ವಚನ ಸಂತೋಷವಾಗಿರಬೇಕು. ಅದು ಎಷ್ಟು ಸಂತೋಷ ಅಂತ ಹೇಳ್ಬಿಟ್ಟು ನೋಡುವಾಗ ಬಹಳ ಸಂತೋಷವುಳ್ಳವನಾಗಿ, ಅಥವಾ ಆನಂದ, ಬೀಯಿಂಗ್ ಜಾಯ್ಫುಲ್, ಆನಂದ ಭರಿತವಾಗಿರಬೇಕು. ಯಾಕೆ ಆನಂದವಾಗಿರಬೇಕು? ನೆಹೆಮಿಯ 8:10 ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್. ನಾವು ಎಷ್ಟು ಕರ್ತನಲ್ಲಿ ಸಂತೋಷ ಪಡ್ತೀವೋ ಅಷ್ಟು ಬಲ ಸಿಗ್ತದೆ ನಮಗೆ. ಆ ಬಲ ನಮಗೆ ಪ್ರತಿಫಲವನ್ನು ತರುವಂಥದ್ದಾಗ್ತದೆ. ಹಾಗೆ ಮುಂದೆ ನಾವು ನೋಡುವಾಗ 8ನೇ ರಹಸ್ಯವನ್ನು ನೋಡ್ಬೋದು. 7ನೇ ವಚನದಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಶಕ್ತಿಯುತವಾಗಿದೆ. 2 ಯೋಹಾನ 7ನೇ ವಚನ, ಏಕೆಂದರೆ ನರಮಾಂಸದಲ್ಲಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಮತ್ತು ಅನೇಕ ಮಂದಿ ಕ್ರಿಸ್ತ ವಿರೋಧಿಗಳಿದ್ದಾರಂತೆ. ಹಾಗಾದರೆ ನಾವು 8ನೇ ರಹಸ್ಯ ಏನು? ನಮಗೆ ಪ್ರತಿಫಲ ಸಿಗಬೇಕಾದ್ರೆ ಅಕ್ನಾಲೇಜ್ ಕ್ರೈಸ್ಟ್, ಕ್ರಿಸ್ತನನ್ನು ಒಪ್ಪುವುದು. ಅಂದರೆ ಭಾಳ ಜನರು ನರಮಾಂಸದಲ್ಲಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಹೋಗಿದ್ದಾರಂತೆ. ಅವರೇ ಆ್ಯಂಟಿ ಕ್ರೈಸ್ಟ್ ಅಂತೆ. ಅಂದರೆ ಒಬ್ಬ ಆ್ಯಂಟಿ ಕ್ರೈಸ್ಟ್ ಬರ್ತಾನೆ ಅನ್ನೋದು ಗೊತ್ತು, ಆದರೆ ಯೋಹಾನನು ಹೇಳುವಂಥ ಮಾತು ಏನಂತ ಹೇಳಿದ್ರೆ ಭಾಳ ಆ್ಯಂಟಿ ಕ್ರೈಸ್ಟ್ಗಳು ಇದ್ದಾರೆ ಅಂತ ಹೇಳ್ಬಿಟ್ಟು. ಅದು ಯೇಸು ಕ್ರಿಸ್ತನನ್ನು ಒಪ್ಪದಂಥ ವ್ಯಕ್ತಿಗಳು. ಅದರ ಬಗ್ಗೆ 1ನೇ ಯೋಹಾನ 4:2, 3ನೇ ಯೋಹಾನ 1:8, ಮತ್ತಾಯ 10:40 ಈ 3 ವಾಕ್ಯಗಳಲ್ಲಿ ಬರೆದಿರ್ತವೆ ಹೆಚ್ಚಾಗಿ ಒಪ್ಪೋದ್ರ ಬಗ್ಗೆ. 9ನೇ ರಹಸ್ಯ ಏನಂತ ಹೇಳಿದ್ರೆ 9ನೇ ವಚನ ಮತ್ತು 9ನೇ ರಹಸ್ಯ ಎರಡೂ ಕೂಡ ಅಲ್ಲಿ ಇದೆ. ನೋಡೋಣ. ಕ್ರಿಸ್ತನ ಬೋಧನೆಯಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸುವವನಿಗೆ ದೇವರಿಲ್ಲ. ಕ್ರಿಸ್ತನ ಬೋಧನೆಯಲ್ಲಿ ನೆಲೆಗೊಂಡಿರುವವನಿಗೆ ತಂದೆ, ಪುತ್ರ ಇಬ್ಬರೂ ಇದ್ದಾರೆ. ವಾವ್, ಎಂಥ ಮಾತು! ಟು ಹ್ಯಾವ್ ಫಾದರ್ ಆ್ಯಂಡ್ ಸನ್. ನಮ್ಮ ಜೀವನದಲ್ಲಿ ತಂದೆ, ಮಗ ಇಬ್ಬರೂ ಇರಬೇಕು. ಅದೇ 9ನೇ ವಚನದಲ್ಲಿದೆ. ಮತ್ತು ಕೊನೆಯದಾಗಿ ಅಕ್ನಾಲೇಜ್ ಟೀಚಿಂಗ್, ಬೋಧನೆಯನ್ನು ಒಪ್ಪುವುದು. ಎಂಥ ಸ್ಟ್ರಾಂಗ್ ಮಾತಿದೆ ನೋಡ್ರಿ. 2ನೇ ಯೋಹಾನ 1:10, ಈ ಬೋಧನೆಯನ್ನು ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸ್ಕೋಬೇಡ್ರಿ. ಅವನಿಗೆ ವಂದನೆ ಅಥವಾ ನಮಸ್ಕಾರ ಅಥವಾ ಪ್ರೈಸ್ ದ ಲಾರ್ಡ್ ಅಂತ ಹೇಳಬೇಡ್ರಿ. ಆ ರೀತಿಯಾಗಿ ಹೇಳಿದರೆ ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರರಾಗ್ತದೆ. ಕೆಲವ್ರನ್ನ ಮನೆಗೆ ಸೇರಿಸಬಾರ್ದಂತೆ. ಎಂಥವ್ರನ್ನ? ಈ ಬೋಧನೆ ಇಲ್ಲದವರು, ತಂದೆ ಮತ್ತು ಮಗನ ಬೋಧನೆ ಇಲ್ಲದವರು, ಅಂಥವ್ರನ್ನ ಸೇರಿಸ್ಕೊಂಡ್ಬಿಟ್ರೆ ಅವ್ರ ಪಾಪ ನಮಗೂ ಬಂದುಬಿಡ್ತದಂತೆ.
2 ಯೋಹಾನ ಅದರಲ್ಲಿ ಪ್ರತಿಫಲದ ಜೀವನದ 10 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.